ನಾನು ಕೆಲವು ದಿನಗಳ ಹಿಂದೆ ತಮ್ಮನ್ನು ಸಂಪರ್ಕಿಸಿ ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಬೇಕು ಅಂದಾಗ ತಾವು ಹೇಳಿದ್ರೆ ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಈಗ ನಾನು ಮಾತಾಡೋದು ಸರಿ ಇರೋದಿಲ್ಲ ಅಂದರೆ ನೋ ಕಾಮೆಂಟ್ಸ್ ಇಲ್ಲ ಸರ್. ಕೋರ್ಟಿನ ಜಡ್ಜ್ಮೆಂಟ್ ಬಂದಿದೆ, ಸೆಷನ್ಸ್ ಕೋರ್ಟಿನ ಜಡ್ಜ್ಮೆಂಟ್ ಬಂದಿದೆ, ಅದರ ಮೇಲೆ FIR ಕೂಡ ದಾಖಲಾಗಿದೆ. ಯಾಕೆ ತಮ್ಮಂಥವ್ರು ಮಾತಾಡಬೇಕು ಇಂಥ ಸಂದರ್ಭದಲ್ಲಿ ಅಂತ ನಾವು ಬಯಸ್ತೀವಿ ಅಂದರೆ ಸಮಾಜದ ಪ್ರಜ್ಞೆ ಒಂದು ಜಾಗೃತವಾಗಿ ಇಡಬೇಕು ಅನ್ನುವ ಕಾರಣಕ್ಕಾಗಿ ಅದಕ್ಕೆ ತಾವು ಮಾತನಾಡೋದು ಬಹಳ ಅವಶ್ಯಕ ಅಂತ ಅನಿಸುತ್ತೆ. ಏನನ್ನಿಸುತ್ತೆ ಸರ್ ಇಡೀ ಡೆವಲಪ್ಮೆಂಟನ್ನು ನೋಡಿದಾಗ, ಬೆಳವಣಿಗೆಯನ್ನು ನೋಡಿದಾಗ? ನಾನು ಹಿಂದಿನ ಸಮಾಜವನ್ನು ಕಂಡವನು, ಇವತ್ತಿನ ಸಮಾಜವನ್ನು ಕಂಡವನು. ನನಗೆ 85 ವರ್ಷ ವಯಸ್ಸು. ಭಾಳ ಬೇಸರ ಆಗ್ತದೆ. ಇವತ್ತಿನ ಸಮಾಜದಲ್ಲಿ ಮೌಲ್ಯಗಳಿಗೆ ಬೆಲೆ ಕಮ್ಮಿ ಆಗ್ತಾ ಇದೆ. ಇಲ್ಲದೇ ಇದ್ದರೆ ಇಂಥ ಒಂದು ವಿಚಾರದಲ್ಲಿ ಅಷ್ಟೊಂದು ಮೌಲ್ಯದ ಹಗರಣ, ಈ ಹಗರಣ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪಗಳು ಇರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ 2 ತೀರ್ಪುಗಳು ಬಂದು, 2 ತೀರ್ಪುಗಳಲ್ಲಿ ಮೇಲ್ನೋಟಕ್ಕೆ ಬೇಕಾದಷ್ಟು ಸಾಕ್ಷಿಗಳು ಇವೆ, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಇನ್ವಾಲ್ವ್ ಮಾಡುವಂಥ ಎವಿಡೆನ್ಸ್ ಇದೆ ಅಂತ ಸ್ಪೆಸಿಫಿಕಲಿ ಹೇಳಿದ್ದಾರೆ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಆ ಹಿನ್ನೆಲೆಯಲ್ಲಿ ಮತ್ತು ಈ ಹುದ್ದೆಯಲ್ಲಿ ಮುಂದುವರಿದು ತನ್ನ ಕೈ ಕೆಳಗಿರುವಂಥ ಅಧಿಕಾರಿಗಳಿಂದ ತನ್ನ ಆರೋಪಗಳನ್ನು ವಿಚಾರಣೆ ಮಾಡಿಸುವುದು ನನ್ನ ಅನಿಸಿಕೆಯಲ್ಲಿ ಸರಿಯಲ್ಲ. ಈಗ ಗೊತ್ತಾಯ್ತು. ಯಾಕೆಂದರೆ ಸಂಶಯ ಅನ್ನೋದು ಇದ್ದೇ ಇರ್ತದೆ. ಬೇರೆಯವರ ಕೈಯಲ್ಲಿ ಮಾಡಿಸುವಂಥ ಸಂದರ್ಭಗಳಿವೆ. ಆ ಬೇರೆಯವರನ್ನು ನಂಬಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ತಾವು ಆ ಹುದ್ದೆಯಿಂದ ಕೆಳಗಿಳಿದು, ನಾನಿಲ್ಲ ಇವಾಗ ಅಧಿಕಾರದಲ್ಲಿ, ನೀವು ವಿಚಾರಣೆ ಮಾಡಿ ಮತ್ತೆ ಏನು ನಿಜ ಸತ್ಯಾಂಶ ಏನಿದೆ ಅಂತ ಕೋರ್ಟಿಗೆ ತಿಳಿಸಿ ಅಂತ ಹೇಳುವ ಒಂದು ಪ್ರವೃತ್ತಿ ಇವತ್ತಿಲ್ಲದೆ ಇದೆ. ಹಿಂದೆ ಇತ್ತು. ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಟ್ಟಿದ್ದರು, ಇತರ ಹಿರಿಯ ರಾಜಕಾರಣಿಗಳು ಕೂಡ ಕೊಟ್ಟಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಅರಿಯಲ್ಲೂರು ಅನ್ನುವ ತಮಿಳುನಾಡಿನ ಒಂದು ಜಾಗದಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆದಾಗ ಅವರು ರಾಜೀನಾಮೆ ಕೊಟ್ಟರು. ಯಾಕೆ? ಹೌದು, ನಾನು ಹೊಣೆ ಒಂದು ರೀತಿಯಲ್ಲಿ, ಇದರ ಹೆಡ್ ನಾನು, ಅದರಿಂದಾಗಿ ನಾನು ಈ ಕುರ್ಚಿಯಲ್ಲಿ ವಿಚಾರಣೆ ನಡೆಯುವಾಗ ಇರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇದೆ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ನನ್ನ ಕಡಾಕಡಿ ವಿಚಾರ ಏನೆಂದರೆ ಅವರು ರಾಜೀನಾಮೆ ಕೊಡಬೇಕು. ನೋಡಿ, ವಿಚಾರಣೆ ಕಂಪ್ಲೇಂಟ್ಗಳು ಪೇಪರಲ್ಲಿ ಬಂದಾಗ ಹೇಳಿದರು ಇದು ದ್ವೇಷದಿಂದ ಹಾಕಿದಂಥ ಕಂಪ್ಲೇಂಟು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದರು. ಆವಾಗ ನಾನು ಮಾತೆತ್ತಿಲ್ಲ. ಮಾಧ್ಯಮದವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ನಾನು ಹೇಳಿದೆ, ಈ ಸಂದರ್ಭದಲ್ಲಿ ನಾನೊಬ್ಬ ನಿವೃತ್ತ ನ್ಯಾಯಾಧೀಶ ಮಾತಾಡೋದು, ಜನರು ಹೇಳ್ಬೋದು ಆ ನ್ಯಾಯಾಧೀಶರನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಈತ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ನಾನೊಬ್ಬ ರಾಜಕಾರಣಿ ಅಲ್ಲ. ನಿಮ್ಗೆ ಗೊತ್ತಿರ್ಬೋದು, 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, ಕಾಂಗ್ರೆಸ್ಸು, JDS, BJP. ನಾನು ರಾಜಕಾರಣಿ ಅಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ರಾಜಕೀಯಕ್ಕೂ ಹೋದವನಲ್ಲ. ಭಾಳಷ್ಟು ಸಂದರ್ಭಗಳು ಬಂದಿದ್ದು ರಾಜಕೀಯಕ್ಕೆ ಸೇರಿದಂದರೆ ಹತ್ತಿರ ಹೋಗಿಲ್ಲ ನಾನು. ಆದರೆ ಇವತ್ತೇನಾಗಿದೆ, 2 ಕೋರ್ಟ್, ಒಂದು ಹೈಕೋರ್ಟು, ಇನ್ನೊಂದು ಜನತಾ ಪ್ರತಿನಿಧಿಗಳ ಕೋರ್ಟ್, ಸೆಷನ್ಸ್ ಕೋರ್ಟ್ ರ್ಯಾಂಕಿಂದ ಕೋರ್ಟ್, 2 ಜಡ್ಜ್ಮೆಂಟಲ್ಲೂ ಹೇಳಿದ್ದಾರೆ ಇದರಲ್ಲಿ ಬೇಕಾದಷ್ಟು ಪುರಾವೆ ಇದೆ, ಇದರ ತಪ್ಪಿಸ್ತಾರಂತ ಹೇಳಲ್ಲ, ಅವ್ರು ಹೇಳಕ್ಕೆ ಸಾಧ್ಯ ಇಲ್ಲ, ಇದರ ಮುಂದಿನ ವಿಚಾರಣೆ ನಡಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಂತರ ಕೂಡ ನಾನು ನಿರಪರಾಧಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರೆ ನೀವು ಅದರ ಮೇಲೆ ಜಡ್ಜ್ಮೆಂಟಲ್ಲಿ ಕೂತಂಗಾಯ್ತಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದರೆ. ಆ 2 ತೀರ್ಪುಗಳು ತಪ್ಪಂತಾಯ್ತಲ್ಲ. ಮತ್ತು ಅದೇ ಬಾಯಲ್ಲಿ ಹೇಳ್ತೀರಾ, ನಾವು ನನ್ನ ವಕೀಲರನ್ನು ಸಂಪರ್ಕಿಸಿ ಡಿವಿಷನ್ ಬೆಂಚಿಗೆ ಅಪೀಲ್ ಹಾಕ್ತೀರಂತೀರ. ಆ ಅಪೀಲ್ ಹಾಕುವ ಮೊದಲೇ ನೀವು ಹೇಳ್ತಾ ಇರ್ತೀರ ನಾನು ನಿರಪರಾಧಿ ಅಂತ. ಅದು ಸಾಧ್ಯವಾದದ್ದು, ಎಲ್ಲ ಆರೋಪಿಗಳು ನಿರಪರಾಧಿಗಳಂತಲೇ ಹೇಳ್ತಾ ಇರ್ತಾರೆ. ಆದರೆ ನೀವೊಂದು ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿ, ನಿಮ್ಮ ಮೇಲೆ ಜನರಿಗೆ ಗೌರವ ಇದೆ, ನೀವು ಇತರರಿಂಗಲ್ಲ, ಅವರಿಗೆ ಮಾದರಿ ಆಗಿರಬೇಕಾದವರು, ಮೌಲ್ಯಗಳನ್ನು ಪಾಲಿಸುವವರಾಗಬೇಕು.
ಕಾನೂನು ಮಾತ್ರ ಅಲ್ಲ, ಮೌಲ್ಯಗಳನ್ನು ಕೂಡ ಪಾಲಿಸುವಂಥ ವ್ಯಕ್ತಿಗಳು ದೊಡ್ಡ ಹುದ್ದೆಯಲ್ಲಿ ಇರಬೇಕು. ಅಂಥ ವ್ಯಕ್ತಿ ಜನರಿಗೆ ಒಂದು ಮಾದರಿ ಆಗೋದು ಬಿಟ್ಟು, ಇಲ್ಲ ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಕೊಡುವುದು ಕೊಡದೇ ಇರುವುದು ಅವ್ರಿಗೆ ಬಿಟ್ಟದ್ದು, ಕಾನೂನಿನಲ್ಲಿ ಕೊಡಬೇಕಂತ ಏನಿಲ್ಲ. ಆದರೆ ದೊಡ್ಡ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಗಳು ಯಾವಾಗಲೂ ಮೌಲ್ಯದ ಆಧಾರದ ಮೇಲೆ ಹೋಗಬೇಕು ಹೊರತು ತಮ್ಮ ಒಂದು ಒಪಿನಿಯನ್ ತನ್ನ ಬಗ್ಗೆ ಅಥವಾ ಈ ಕಾನೂನಿನಲ್ಲಿ ಸ್ಟ್ರಿಕ್ಟಾಗಿ ಏನು ಹೇಳಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಕೂಡ ಇದೆ. ಈವಾಗ 2 ಕೋರ್ಟ್ಗಳು ತೀರ್ಪು ಕೊಡದೇ ಇದ್ದರೆ ನಾನು ನಿಮ್ಮ ಮುಂದೆ ಬರ್ತಾ ಇರಲಿಲ್ಲ, ಈ ಮಾತನ್ನು ಕೂಡ ನಾನು ಪಬ್ಲಿಕ್ ಆಗಿ ಹೇಳ್ತಾ ಇರಲಿಲ್ಲ, ನೀವು ರಾಜೀನಾಮೆ ಕೊಡಬೇಕು ಅನ್ನೋದರ ವಿಚಾರದಲ್ಲಿ. ಯಾಕೆ ರಾಜೀನಾಮೆ ಕೊಡಬೇಕಂದ್ರೆ, ಮುಂದೆ ಅವರು ಮಾಡುವಂಥ ಕೆಲಸಗಳಲ್ಲಿ ಮೌಲ್ಯಗಳು ಇದೆ ಅನ್ನುವ ಹಿನ್ನೆಲೆಯಲ್ಲಿ ಅದನ್ನು ತೋರಿಸ್ಕೊಡ್ಬೇಕಾದ್ರೆ ಇದೊಂದು ಸಂದರ್ಭ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಅದೇ ಹುದ್ದೆಯಲ್ಲಿ ಇರಬೇಕು, ಅದಕ್ಕೆ ನಾನು ಅಂಟಿರ್ತೇನೆ, ನನ್ನನ್ನು ಯಾರೂ ತೆಗಿಯೋಕ್ಕಾಗಲ್ಲ ಅನ್ನೋದು ನನ್ನ ಅನಿಸಿಕೆಯಲ್ಲಿ ಸರಿ ಅಲ್ಲ. ಮಾತಾಡೋರು ಮಾತಾಡ್ತಾ ಇರ್ತಾರೆ, ನಾವು ಸುಮ್ಮನೆ ಇರ್ತೇವೆ, ಕಾಲ ಬಂದಾಗ ಹೋಗ್ತೇವೆ ಅನ್ನೋದನ್ನು. ನಾನು ಕೂಡ ಲೋಕಾಯುಕ್ತನಾಗಿದ್ದಾಗ ಒಂದು ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ದೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಯಾಕೆ? ಆ ಹುದ್ದೆ ಮೇಲೆ ನಮಗೆ ಇರುವಂಥ ಗೌರವವನ್ನು ತೋರ್ಸೋಕ್ಕೆ. ಆದ್ದರಿಂದ ನನಗನ್ನಿಸ್ತಾ ಇದೆ, ಇವತ್ತು 2 ಕೋರ್ಟ್ಗಳು ತಮ್ಮ ತೀರ್ಪಲ್ಲಿ ಮೇಲ್ನೋಟಕ್ಕೆ ಮಾಹಿತಿ ಇದೆ ಇವರ ಇನ್ವಾಲ್ವ್ಮೆಂಟ್ ಬಗ್ಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಈಗ ಗೊತ್ತಾಯ್ತು. ಸಾಧಾರಣವಾಗಿ ಹೇಳ್ಬೋದು, ವಿಚಾರಣೆ ಮಾಡಿ ಮತ್ತೆ ಮಾಹಿತಿ ಇದ್ದರೆ ಮುಂದೆ FIR ರಿಜಿಸ್ಟರ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಅಂತ ಹೇಳ್ಬೋದು. ಇದರಲ್ಲಿ ಹಂಗೆ ಹೇಳಿಲ್ಲ. ಇದೇ ಮೇಲ್ನೋಟಕ್ಕೆ ಇವರ ಕೈವಾಡ ಇದೆ. ಕೈವಾಡ ಅಂದರೆ ನಾನು ಹೇಳೋದು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.